Hi guys, welcome to my YouTube ಚಾನಲ್. ಸೊ ಇವಾಗ ಇವತ್ತು ನಾವು ಯಾವ ಆ್ಯಪ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತಂದರೆ, ಸುಮಾರು ಜನಕ್ಕೆ ಪೋಸ್ಟರ್ ಮಾಡಬೇಕಾಗಿರುತ್ತೆ. ಪೋಸ್ಟಲ್ಲಿ ಸ್ವಲ್ಪ ಒಂದು ಗ್ರಾಫಿಕ್ಸ್ ಮಾಡಿ ಒಂಚೂರು ವಿಡಿಯೋ ಥರ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಯಾವ ಆ್ಯಪು ಬೆಸ್ಟ್ ಅಂತ ಹೇಳಿ, ಸೊ ದಿನಕ್ಕೊಂದು ಆ್ಯಪ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಜಾಸ್ತಿ ಕ್ಯಾನ್ವಾ ಆ್ಯಪ್ ಅಂತೇಳಿ ಬಳಸ್ತೀನಿ. ಸುಮಾರು ಜನ ಫೋಟೋಶಾಪ್ ಬಳಸ್ತಾರೆ ಮತ್ತು ಇನ್ನು ಲೈಟ್ ರೂಮ್ ಅಂತ ಇದೆ, ಬೇರೆ ಬೇರೆ ಆ್ಯಪ್ಸ್ ಎಲ್ಲ ಇದೆ. ಆದರೆ ಇದು ರೆಡಿಮೇಡ್. ಸೊ ಹಾಗಿದ್ರೆ ಬನ್ನಿ, ಫಸ್ಟ್ ನಾವು ಎಲ್ಲೋಗೋಣ, ಪ್ಲೇಸ್ಟೋರ್ಗೆ ಹೋಗೋಣ. ಓಕೆ, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು CANVA, ಓಕೆ, ಕ್ಯಾನ್ವಾ ಆ್ಯಪ್ ಟೈಪ್ ಮಾಡ್ತೀನಿ ನಾನೀಗ. CANVA, ಓಕೆ, ಕ್ಯಾನ್ವಾ ಆ್ಯಪ್ ಅಂತೇಳಿ ನಾನೀಗ ಸರ್ಚ್ ಮಾಡ್ತೀನಿ. ಈಗ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ನೋಡಿ, ಫೋಟೋಶಾಪ್ ಅಂತ ಬಂದಿದೆ, ಕ್ಯಾನ್ವಾ ಆ್ಯಪ್ ಅಂತ ಬಂದಿದೆ, ಇನ್ಶಾಟ್ ಅಂತ ಇದೆ, ವ್ಯೂ ಕಟ್ ವಿಡಿಯೋ, ಸುಮಾರು ಈ ಥರ ಪಿಕ್ಸಾರ್ಟ್ ಏನೇನೋ ಎಲ್ಲ ಇದೆ. ಆದರೆ ಮೇನ್ ನಾನು ಜಾಸ್ತಿ ಬಳಸೋ ಅಂಥದ್ದು ಕ್ಯಾನ್ವಾ ಆ್ಯಪ್ ಅಂತೇಳಿ. ಈ ಕ್ಯಾನ್ವಾ ಆ್ಯಪ್ ತುಂಬ ಚೆನ್ನಾಗಿದೆ. ಓಕೆ, ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಇವಾಗ ಇನ್ನೊಂದು ಸ್ವಲ್ಪ ಕೆಲವೇ ಕ್ಷಣದಲ್ಲಿ ಈಗ ಇದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಓಕೆ, ಎಲ್ಲ ಆಗ್ತಾ ಇದೆ ಅಂತೇಳಿ ಬರ್ತಾ ಇದೆ. ಇಲ್ಲಿ ಅಂತ ನೋಡ್ತೀರಾ ನೋಡಿ, ಇಲ್ಲಿ ಇನ್ಸ್ಟಾಲ್ ಅಂತ ಹೇಳಿ ಆಗ್ತಾ ಇದೆ. ಸೊ ಈಗ ನಾನು ಮಿನಿಮೈಸ್ ಮಾಡ್ತೇನೆ. ಓಕೆ, ಮಿನಿಮೈಸ್ ಮಾಡಿ ನೋಡೋಣ. ಓಕೆ, ಇನ್ನೂ ಅದು ಇನ್ಸ್ಟಾಲ್ ಆಗಿಲ್ಲ, ಡೌನ್ಲೋಡ್ ಆಗ್ತಾ ಇದೆ. ಲೆಟ್ ಅಸ್ ವೆಯ್ಟ್ ಫಾರ್ ಸಮ್ ಟೈಮ್. ಇದರೊಳಗಡೆ ನಾವು ಸುಮಾರು ಪೋಸ್ಟರ್ಸ್ನ ಮಾಡ್ಬೋದು. ಜಸ್ಟ್ ನಿಮಗೆ ನಾನು ಹೇಗಿದೆ ಅದು ಒಳಗಡೆ ಹೇಗಿದೆ ಏನು ಅಂತೆಲ್ಲ ನಾನು ತೋರಿಸ್ಕೊಡ್ತೇನೆ ನಿಮಗೆ. ಓಕೆ ನೋಡಿ, ಇಲ್ಲಿ ಕ್ಯಾನ್ವಾ ಆ್ಯಪ್ ಅಂತ ಹೇಳಿ ಬಂದಿದೆ. ನಾನಿವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಓಪನ್ ಆಗ್ತಾ ಇದೆ. CANVA ನೋಡಿ, ಅದು ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಇದೆ. ಈವನ್ ಆ್ಯಪ್ಸ್ ಕೂಡ ಮಾಡ್ಬೋದು. ಆ್ಯಂಡ್ರಾಯ್ಡ್ ಸ್ಟುಡಿಯೋ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ದೊಡ್ಡದೊಂದು ಇದು ಸಾಫ್ಟ್ವೇರು. ಅದನ್ನು ನೀವು ನಿಮ್ಮ ಮೊಬೈಲಲ್ಲಿ ಮಾಡೋಕ್ಕಾಗಲ್ಲ, ಕಂಪ್ಯೂಟ್ರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಮಾಡ್ಬೋದು. ಇಟ್ಸ್ ಟೇಕಿಂಗ್ ಲಾಂಗರ್ ದೆನ್ ಎಕ್ಸ್ಪೆಕ್ಟೆಡ್ ಟು ಲೋಡ್, ಮೇ ಬಿ ಚೆಕ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಅಂತ ಇದೆ. ಓಕೆ ಫೈನ್. ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್, ಕಂಟಿನ್ಯೂ ವಿತ್ ಫೇಸ್ಬುಕ್, ಕಂಟಿನ್ಯೂ ಎನಿ ಅದರ್ ವೇ ಅಂತ ಇದೆ. ನಾವು ಯಾವಾಗಲೂ ಯಾಕೆ ನಾವು ಲಾಗಿನ್ ಆಗಬೇಕು, ಲಾಗಿನ್ ಆಗಬಾರ್ದು ಅಂದರೆ, ಸಪೋಸ್ ನಾವು ಲಾಗಿನ್ ಆದರೆ ನಾವು ಮಾಡಿರೋ ಅಂಥದ್ದೆಲ್ಲ ಅದು ಸೇವ್ ಆಗಿರುತ್ತೆ. ನೆಕ್ಸ್ಟ್ ನಾವೇನಾದರೂ ನಮ್ಮ ಇಮೇಲ್ ID ಹಾಕಿದ್ರೆ ನಮ್ಮ ಸೇವ್ ಆಗಿರೋದೆಲ್ಲ ಅಲ್ಲಿ ನಮಗೆ ಕಾಣುತ್ತೆ. ಸೊ ದಟ್ ಈಸ್ ವೈ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆಗಲಿಲ್ಲ ಅಂದರೂ ಏನೂ ಬೇಡ. ಓಕೆ, ನಾನಿವಾಗ ಮಾಮೂಲಿ ನನ್ನ ಇಮೇಲ್ ID ಕೊಟ್ಬಿಟ್ಟು ನಾನು ಇದಕ್ಕೆ ಲಾಗಿನ್ ಆಗ್ತಾಯಿದ್ದೀನಿ. ಏನು ಜಾಸ್ತಿ ಪ್ರಮೋಷನ್ಸು ಅದು ಇದು ಏನೂ ಕಳಿಸೋದಿಲ್ಲ ಆ್ಯಕ್ಚುಲಿ. ಬಟ್ ಮೇನ್ ಏನಂತಂದರೆ, ಇದರಲ್ಲಿ ನಾವು ಲಾಗಿನ್ ಆದರೆ ಒಂದು ಸಲ ನಾವೇನೇ ಒಂದು ಪೋಸ್ಟರ್ಸ್ ಮಾಡಿರಲಿ ಅಥವಾ ವೀಡಿಯೋ ಎಡಿಟ್ ಮಾಡಿರಲಿ, ಇದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವೀಡಿಯೋಸ್ ಎಡಿಟ್ ಮಾಡ್ಬೋದು. ಓಕೆ, ಮಾಡಿರಲಿ ಅದೆಲ್ಲ ಬಂದ್ಬಿಟ್ಟು ಇದರಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಇಮೇಲ್ ID ಕೊಟ್ಟಿರ್ತೀರಲ್ಲ, ಇಲ್ಲಿ ಸೇವ್ ಆಗಿರುತ್ತೆ. ಓಕೆ, ಹಾಗಾಗಿ ನಾವು ಲಾಗಿನ್ ಮಾಡ್ಬೋದು. ಮತ್ತು ನಿಮಗೂ ಏನಾದರೂ ಈಸಿಯಾಗಿ ಇನ್ನೂ ಪೋಸ್ಟರ್ಸ್ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಮತ್ತು ಇನ್ನು ಬೇರೆ ಬೇರೆ ಎಲ್ಲ ಇದೆಯಲ್ಲ, ಏನದು ಲಾಗಿನ್ ಆಗೋಕ್ಕೆ ಇದು ಯಾಕೋ ಜಾಸ್ತಿ ಟೈಮ್ ತಗೊಳ್ತೈತೆ ನೋಡಿ, ಲೋಡ್ ಆಗ್ತೈತೆ. ಏಕೆಂದರೆ ನಾನು ಕೆಲವು ಯೂಟ್ಯೂಬ್ ಅಪ್ಲೋಡ್ ಮಾಡೋಕ್ಕೆ ಕೊಟ್ಟಿದ್ದೀನಿ, ಅದಕ್ಕೂ ಒಂದು ಸ್ವಲ್ಪ ಟೈಮ್ ತಗೊಳ್ತೈತೆ. ಮತ್ತು ಮೊಬೈಲೇನು ಎಲ್ಲ ಜಾಸ್ತಿ ಸ್ಟೋರೇಜ್ ರ್ಯಾಮ್ ಎಲ್ಲ ಇದೆ, ಅದೇನು ಸಮಸ್ಯೆ ಇಲ್ಲ. ಮೇನ್ ರೀಸನ್ ಏನಂತಂದರೆ, ನಾನು ಇಲ್ಲಿ ಇಂಟರ್ನೆಟ್ನ ಕೆಲವು ಇದು ಅಪ್ಲೋಡ್ ಆಗ್ತಾಯಿದೆ, ಹಾಗಾಗಿ ಫೈನ್. ಇದೊಂದು ಸ್ವಲ್ಪ ಟೈಮ್ ತಗೊಳ್ತಾ ಇರೋದ್ರಿಂದ ನೋಡೋಣ. ಈಗ ಇಮೇಲ್ ID ಎಲ್ಲ ಕೊಟ್ಟಿದ್ದೀನಲ್ವ, ಸ್ವಲ್ಪ ಟೈಮ್ ತೊಗೊಂಡು ಏನು ಮಾಡುತ್ತದು ಓಪನ್ ಆಗುತ್ತೆ. ಓಕೆ, ಈಗ ಓಪನ್ ಆಗುತ್ತೆ ನೋಡಿ. ಇದರೊಳಗಡೆ ಏನಂತಂದರೆ, ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ರಿಂದ
ಬೇರೆ ಬೇರೆ ಯೂಟ್ಯೂಬ್ ಬ್ಯಾನರು, ಇನ್ಸ್ಟಾಗ್ರಾಮು ಅಪ್ಲೋಡ್ ಮಾಡೋ ಅಂಥದ್ದು, ಸೋಷಿಯಲ್ ಮೀಡಿಯಾಗೆ ಅದು ಫಾರ್ಮೇಟ್ಸ್ ಏನೇನಿರುತ್ತೋ ಹಾಗೆ ಇದರಲ್ಲಿ ಡೈರೆಕ್ಟ್ ಕಂಟೆಂಟ್ ಬರುತ್ತೆ. ಓಕೆ ನೋಡಿ, ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು, ಪರ್ಸನಲ್, ಟೀಚರ್, ಏನೋ ಬೇರೆ ಬೇರೆ ಬೇಕಾಗಿರೋದಕ್ಕೆಲ್ಲ. ವಾವ್, ಸೂಪರ್. ನೋಡಿ ಇವಾಗೆಲ್ಲ ಬಂದಿದೆ. ಇವಾಗ ನಾವು ಯಾವುದಾದ್ರೂ ಒಂದು ಕ್ರಿಯೇಟ್ ಮಾಡೋಕ್ಕೋ ಅಥವಾ ಒಂದು ಫ್ಲೈಯರ್ಸ್ ಮಾಡೋಕ್ಕೆ, ಮೊಬೈಲ್ ವಿಡಿಯೋ ಮಾಡಲಿಕ್ಕೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋಕ್ಕೆ, ನೋಡಿ ಪ್ರೆಸೆಂಟೇಷನ್ ಮಾಡಲಿಕ್ಕೆ, ಈವನ್ ರೆಸ್ಯೂಮೆ ಮಾಡೋಕ್ಕೂ ಕೂಡ ಇದೆ, ಪೋಸ್ಟರ್ ಮಾಡಲಿಕ್ಕೆ, ಈ ಥರದ್ದೆಲ್ಲದಕ್ಕೂ ಇದು ಏನಾಗುತ್ತೆ ಅಂದರೆ ಒಂದು ಸಹಾಯಕಾರಿ. ಫ್ಲೈಯರ್, ಈಗೆಲ್ಲ ಪಾಂಪ್ಲೆಟ್ ಅನಿಸ್ತಾರಲ್ಲಪ್ಪ, ಅದು ಫೋನ್ ವಾಲ್ಪೇಪರ್ ಮಾಡೋಕ್ಕೆ, ಈ ಥರದ್ದೆಲ್ಲ ಮಾಡ್ಬೋದು. ತುಂಬ ಚೆನ್ನಾಗೇ ಇದೆ, ಆಯಿತಾ. ಆಮೇಲೆ ನೋಡಿ ಪ್ರಾಜೆಕ್ಟ್ಸ್ ಅಂತ ಹೋಗಿ, ಇಲ್ಲಿ ನೀವು ಹಳೆ ಪ್ರಾಜೆಕ್ಟ್ ಏನಾದರೂ ಮಾಡಿರೋದಿದ್ದರೆ ಅದೆಲ್ಲ ಇರ್ತದೆ. ಓಕೆ, ಸರಿನಾ. ಆಮೇಲೆ ಡಿಸೈನ್ಸ್, ಇಮೇಜಸ್, ಬೇರೆ ಅದೆಲ್ಲ ನಿಮ್ಮ ಫೋಲ್ಡರ್ಸು ಅದಕ್ಕೆಲ್ಲ ಬರುತ್ತೆ. ಸರಿನಾ. ಟೆಂಪ್ಲೇಟ್ಗೆ ಹೋದರೆ ಬೇರೆ ಟೆಂಪ್ಲೇಟು ಮತ್ತು ಪೋಸ್ಟರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೋಮ್ಗೆ ಹೋಗೋಣ. ಹೋಮ್ಗೆ ಬಂದಿದ್ದೀನಿ ನಾನು ಇವಾಗ. ನೀವೇನಾದರೂ ಕಾರ್ಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ವಿಸಿಟಿಂಗ್ ಕಾರ್ಡ್, ಆವಾಗ ನೀವು ಇಲ್ಲೇ ಕ್ಲಿಕ್ ಮಾಡ್ಬೋದು. ಇದನ್ನೆಲ್ಲ ಎಡಿಟ್ ಮಾಡಿದ್ರೆ ನಾನು ನಿಮಗೆ ವಿಸಿಟಿಂಗ್ ಕಾರ್ಡ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಇದರಲ್ಲಿ ಈಗ ತೋರಿಸಿದ್ನಲ್ಲ ಈ ಥರ. ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ಯಾನ್ವಾ ಆ್ಯಪ್. ನೋಡಿ ಎಲ್ಲ ಒಳ್ಳೊಳ್ಳೆ ಪೋಸ್ಟರ್ಸ್ ಮಾಡ್ಬೋದು. ಆಲ್ರೆಡಿ ಎಲ್ಲ ಇರುತ್ತೆ, ಅದು ನೀವು ಜಸ್ಟ್ ಎಡಿಟ್ ಮಾಡೋದಷ್ಟೇ ಅದರಲ್ಲಿ ಕ್ಲಿಕ್ ಮಾಡಿಬಿಟ್ಟು. ಓಕೆ, ಥ್ಯಾಂಕ್ ಯು. ಇವತ್ತಿನ ಆ್ಯಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. Thank you guys.